ಇವತ್ತು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ವಾರ್ಡ್ ನಂಬರ್ 4 ವೆಂಕಟೇಶ್ ನಗರ್ ಪುರಸಭೆ ಸದಸ್ಯರಾದಂಥ ಗುತ್ತೇದಾರ್ ಕೂಡ ಆಗಿದ್ದಾರೆ ಹಾಗೂ ಪುರಸಭೆಯ ಸದಸ್ಯರು ಕೂಡ ಆಗಿದ್ದಾರೆ. ವಿಧಾನ ಗುತ್ತೇದಾರ್ ಅಂತೇಳಿ ಸರ್ ಅವರ ಹೆಸರು. ಇವತ್ತು MP ಚುನಾವಣೆ ನಿಮಿತ್ತ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸಾಹೇಬ್ರೆ ನಮಸ್ಕಾರ. ಇವತ್ತು ರಾಧಾಕೃಷ್ಣ ದೊಡ್ಡಮನೆ ಸಾಹೇಬರು MP ಚುನಾವಣೆ ಅಭ್ಯರ್ಥಿಯಾಗಿದ್ದಾರೆ. ಅವರ ಪರವಾಗಿ ತಾವು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀರಿ. ಇನ್ನೊಂದು ಕಾಂಗ್ರೆಸ್ನ ಪುರಸಭೆ ಸದಸ್ಯರು ಕೂಡ ಆಗಿದ್ದೀರಿ. ಅದಕ್ಕಾಗಿ ಸಾಹೇಬರ ಒಂದು ಗಲಾಟೆ ಆಗಿದೆ ಅಂತ ಹೇಳಿ. ಸಾಹೇಬರ ಗಲಾಟೆ ಈಗೆಲ್ಲ ತಮಗೆಲ್ಲ ಗೊತ್ತಿರೋ ವಿಷಯನೇ. ಈ ಮುಂಚೆ ಇರುವ BJP MP ಉಮೇಶ್ ಜಾಧವ್ ಅವರು ಕಳೆದ ಚುನಾವಣೆಯಲ್ಲಿ ಗೆದ್ದು 5 ವರ್ಷ ಆದರೂ ನಮ್ಮ ಕ್ಷೇತ್ರಕ್ಕೆ ಒಂದಿನೂ ಭೇಟಿ ಕೊಟ್ಟಿರಲಿಲ್ಲ. ಅದು ಎಲ್ಲ ಜನರಿಗೆ, ಸಮಸ್ತ ಮತಕ್ಷೇತ್ರದ ಜನರಲ್ಲಿ ಬೇಸರ ಉಂಟು ಮಾಡಿದೆ. ಅಲ್ಲದೆ ರಾಧಾಕೃಷ್ಣ ಅವರು ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ಅವರ ಒಂದು 40-50 ವರ್ಷದ ರಾಜಕೀಯ ಅನುಭವ, ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಾರೆ ಮತ್ತು ನಮ್ಮ ಕ್ಷೇತ್ರ ಅಭಿವೃದ್ಧಿ ಕಾಣ್ತೀವಿ ಅಂಥೇಳಿ ನಾವೆಲ್ಲರೂ ಒಂದು ನಂಬಿಕೆಯಿಂದ ಈ ಒಂದು ಚುನಾವಣೆಯಲ್ಲಿ ಪ್ರವೃತ್ತರಾಗಿದ್ದೀವಿ. ಸರ್, BJP ಅವರು ಅಂತಾರೆ ಈಗ ದೊಡ್ಡ ಸಾಹೇಬ್ರನ್ನೇ ಸೋಲಿಸಿದ್ದೀವಿ, ಮಲ್ಲಿಕಾರ್ಜುನ ಸಾಹೇಬ್ರನ್ನ. ಈ ಸಲ ಇವ್ರು ಸೋಲಿಸೋದು ದೊಡ್ಡ ಮಾತಲ್ಲ, ಖಂಡಿತವಾಗ್ಲೂ ಇವ್ರು ಸೋಲ್ತಾರೆ ಅನ್ನೋದು ಅವರ ಒಂದು ಭಾವನೆ. ಇದು ತಾವೇನು ಹೇಳ್ತೀರಿ ಸರ್? ಅದು ಅವರು ಭ್ರಮೆ. ಜನರಿಗೆ ಒಂದು ದಾರಿ ತಪ್ಪಿಸಿ ಇಲ್ಲಿ ಸಲ್ಲದ ಸುಳ್ಳು ಹೇಳಿ ಮತ ತಗೊಂಡು ಹೋದ ಸಲ ಅವ್ರು ಗೆದ್ದರು. ಬಟ್ ಈ ಸಲ ನಮ್ಮ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಅದಕ್ಕಿಂತ ದುಪ್ಪಟ್ಟ ಮತಗಳ ಅಂತರದಿಂದ ಈ ಸಾರಿ ಲೈಬ್ರರಿ ಸರ್ ಬಾರಿಸ್ತೀವಿ ಅಂತ ಹೇಳಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಸರ್, ಈಗ ನೀವು ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿರುವಂಥ 5 ಗ್ಯಾರಂಟಿಗಳು ಈ ಕೇಂದ್ರ ಚುನಾವಣೆಯಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅಂತೀರಾ? ಖಂಡಿತ ಹಿಡಿಯುತ್ತೆ. ಹೀಗಾಗಿ ರಾಜ್ಯ ಸರ್ಕಾರದ 5 ಗ್ಯಾರಂಟಿಯನ್ನು ನಾವು ಮುಂದಿಟ್ಟು ವಿಧಾನಸಭೆ ಎಲೆಕ್ಷನ್ ಏನು ಮಾಡಿದ್ವಿ, ಅದಾದ ಕೆಲವೇ ತಿಂಗಳಲ್ಲಿ ಆ 5 ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಾವು ಒಂದು ಚಾಲನೆಗೆ ತಂದಿರ್ತೀವಿ ಅಂತ ಹೇಳಿ ಅದು ಪ್ರತಿಯೊಬ್ಬ ಸಾಮಾನ್ಯ ಬಡ ಕುಟುಂಬಗಳಿಗೂ ಡೈರೆಕ್ಟಾಗಿ ಅವರು ಖಾತೆಗೆ ಮುಟ್ಟುವಂಗೆ ಮಾಡಿ ಒಂದು ಸ್ವಾಭಿಮಾನದ ಬದುಕು ಕಟ್ಟಲಿಕ್ಕೆ ಎಲ್ಲರಿಗೆ ಅನುಕೂಲ ಆಗಿರ್ತದೆ ಅಂತ ಈ ಮೂಲಕ ನಾನು ಸರ್, ಈಗ ಮತ್ತೆ 5 ಗ್ಯಾರಂಟಿಗಳು ಈಗ MP ಚುನಾವಣೆಯಲ್ಲಿ ಘೋಷಣೆ ಮಾಡಿದಿರಿ. ಒಂದ್ ವೇಳೆ ನಿಮ್ಮ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದಿದ್ದಾದಲ್ಲಿ ಈ 5 ಗ್ಯಾರಂಟಿಗಳನ್ನು ಪೂರೈಸ್ತೀರಾ ಸರ್? ಅದು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿಯೂ ಕೂಡ ನಾವೇನು ಚುನಾವಣೆ ಸಮಯದಲ್ಲಿ ಒಂದು ವಾಗ್ದಾನ ಮಾಡಿದ್ವಿ 5 ಗ್ಯಾರಂಟಿಗಳು, ಅವು ಯಾವ ಥರ ನಾವು ರಾಜ್ಯದಲ್ಲಿ ನಾವು ನಿಭಾಯಿಸಿದ್ದೀವಿ ಅದೇ ಥರ ಕೇಂದ್ರದಲ್ಲಿ ನಮ್ಮ ಸರ್ಕಾರ, ಇಂಡಿಯಾ ಒಕ್ಕೂಟದ ಸರ್ಕಾರ ಬಂದರೆ ಆ ಕೇಂದ್ರ ಸರ್ಕಾರದ ಮೂಲಕ ಏನು ಗ್ಯಾರಂಟಿಗಳು ಘೋಷಣೆ ಮಾಡಿದ್ವಿ ಅವು ಕೂಡ ಅದೇ ರೀತಿಯಲ್ಲಿ ನಾವು ಚಾಲನೆಗೆ ಆದಷ್ಟು ಬೇಗ ತರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತೀವಿ. ಈಗ ಎಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ BJP ಅವರು ಬಹಳಷ್ಟು ಜನರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ಇದು ತಮ್ಮ ಗ್ಯಾರಂಟಿಯ ಪ್ರಭಾವ ಅಥವಾ ನಿಮ್ಮ ಒಂದು ಪಕ್ಷದ ನಡವಳಿಕೆ ಹೆಚ್ಚು ಬರ್ತಾ ಇದ್ದಾರೆ ಅನ್ನೋದು ಹೇಳಿ. ಎಲ್ಲಕ್ಕಿಂತ ಮೇಲಾಗಿ BJP ಅವರು ಒಂದು ನಮ್ಮ ಒಂದು ಹಿಂದುಳಿದ ವರ್ಗದವರನ್ನ ನಡೆಸಿಕೊಳ್ಳುವಂಥ ರೀತಿ ಈಗಾಗಲೇ ಪ್ರತಿಯೊಬ್ಬ ಜನರಿಗೆ ಒಂದು ಅರಿವು ಉಂಟಾಗಿದೆ. ಅವರು ಬರೀ ಯೂಸ್ ಆ್ಯಂಡ್ ಥ್ರೋ ಪಾಲಿಸಿ ಬಳಸ್ತಾ ಇದ್ದಾರೆ. ಅವರು ಬರೀ ಎಲೆಕ್ಷನ್ಗೋಸ್ಕರ ಬರೋದು, ನಿಲ್ಲಿಸಲೋದು, ಒಂದು ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಸಮುದಾಯದ ಹಿಂದುಳಿದ ವರ್ಗದ ದೊಡ್ಡ ನಾಯಕರಾದ ಮಾಲಿಕ ಗುತ್ತೇದಾರರನ್ನು ಸಹ ಅವರು ನಡೆಸ್ಕೊಂಡಂಥ ರೀತಿ ತಮಗೆಲ್ಲ ಗೊತ್ತಿರೋದೆ. ಹಾಗಾಗಿ ಈ ಸಲ ಕಾಂಗ್ರೆಸ್ನ ಗ್ಯಾರಂಟಿಗಳು ಹಾಗೂ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಲಕ್ಷಾನುಗಟ್ಟಲೆ ಜನ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಸರ್,
ಈ ಸರಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಸಚಿವರಾಗಿದ್ದಾರೆ. ಈ ಸಲ ನಿಮ್ಮ ತಾಲೂಕು ಎಷ್ಟು ಲೀಡ್ ಬರ್ಬೋದು ಅಂದಾಜು? ಈ ಸಲ ನಮ್ಮ ತಾಲೂಕು ಸುಮಾರು ಒಂದು 20,000 ರಿಂದ 25,000 ಲೀಡ್ ಬರ್ಬೋದು ಅಂತೇಳಿ ನಂದೊಂದು ಅಭಿಪ್ರಾಯ ಇದೆ. ನೋಡೋಣ, ಚುನಾವಣೆ ಮುಗಿದ ನಂತರ ತಮಗೂ ಗೊತ್ತಾಗುತ್ತಲ್ಲ. ಸರ್, ಒಂದು ವೇಳೆ ಇಂಡಿಯಾ ಒಕ್ಕೂಟ ಗೆದ್ದಿದ್ದೇ ಆದಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನ ಪ್ರಧಾನಮಂತ್ರಿ ಮಾಡ್ತೀರಾ? ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾನು ಹೇಳುವಂಥ ವ್ಯಕ್ತಿ ಸೂಕ್ತ ಅಲ್ಲ ಅಂತೇಳಿ ಅನ್ಕೋತೀನಿ. ಅದರ ಬಗ್ಗೆ ಹೈಕಮಾಂಡ್ ಇದೆ, ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಜನ ಹಿರಿಯರಿದ್ದಾರೆ, ಅದರ ಬಗ್ಗೆ ಅವ್ರು ತೀರ್ಮಾನ ತಗೊಳ್ತಾರೆ. ಇದಿಷ್ಟು ಇವತ್ತಿನ ಸಂದೇಶ. ಮಾನ್ಯ ಸರ್ ಅವರು, ಪುರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ನ ಮತ್ತು ಅಭಿಮಾನಿಗಳು ಕೂಡ ಸಂವಾದ. ಹಾಗಾಗಿ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ.